ಅಂತೆ ಎನ್ನುವ ಶಬ್ದಕ್ಕೆ ಷಷ್ಠಿ ವಿಭಕ್ತಿ ಅರ್ಥ ಇದೆ. ಕುಮಾರಸ್ಯಾಂತೆ, ಕುಮಾರನಿಗೆ ಅಂತ ಅದರ ಅರ್ಥ. ಇದು ಬೃಹದಾರಣ್ಯಕ ಉಪನಿಷತ್ತಿನ 8ನೇ ಅಧ್ಯಾಯದ 2ನೇಯ ಬ್ರಾಹ್ಮಣ. ಅಲ್ಲಿ ಕ್ಷತ್ರಿಯನಿಂದ ಬ್ರಾಹ್ಮಣನಿಗೆ ಉಪದೇಶ ಅಂತ ಪ್ರಸಂಗ. ಸಹೋವಾಚ ಪ್ರತಿಜ್ಞಾತೋಮ ಏಷ ವರಃ ಯಾಂ ತು ಕುಮಾರಸ್ಯಾಂತೆ ವಾಚಮಭಾಷಥಾಃ ತಾಂ ಮೇ ಬ್ರೂಹೀತಿ. ಗೌತಮ ಜೈಬಿಲಿ ರಾಜನ ಮನೆಗೆ ಬಂದ. ಆ ಮನೆಗೆ ಬಂದಾಗ ರಾಜ ಅವನನ್ನು ಸ್ವಾಗತಿಸಿ, ನಿಮಗೇನು ನಾನು ಕೆಲಸ ಮಾಡಿಕೊಡ್ಬೇಕು ಅಂತ ಕೇಳಿದಾಗ, ನೀನು ನನ್ನ ಅಭೀಷ್ಟವನ್ನು ಸಲ್ಲಿಸುವುದು ಅಂದರೆ ನೀನು ಕುಮಾರನ ಮುಂದೆ ಹೇಳಿದ ವಿಷಯಗಳನ್ನು ನನಗೆ ಹೇಳಬೇಕು, ಉಪದೇಶಿಸಬೇಕು ಅಂತ ಕ್ಷತ್ರಿಯನಿಂದ ಬ್ರಾಹ್ಮಣ ಉಪದೇಶ ಪಡ್ಕೊಂಡ. ಅಲ್ಲಿ ಕುಮಾರಸ್ಯಾಂತೆ ಅಂದ್ರೆ ಕುಮಾರನಿಗೆ, ಪ್ರಸಂಗದಲ್ಲಿ ಆ ಸಂದರ್ಭಕ್ಕನುಸಾರವಾಗಿ ನನ್ನ ಮಗನಿಗೆ ಅಂತ ಅರ್ಥ. ನಾನು ವ್ಯವಹಾರದಲ್ಲಿ ಇದನ್ನ ನಮ್ಮ ಮಗನ ಎದುರಿಗೆ, ನಮ್ಮ ಮಗನ ಹತ್ರ ಹೀಗೆಲ್ಲ ಪ್ರಯೋಗ ಮಾಡ್ತೀವಿ. ನನ್ನ ಹತ್ರ ಹೇಳು, ಅವನ ಹತ್ರ ಹೇಳಬೇಡ, ನನ್ನ ಎದುರಿಗೆ ಹೇಳ್ಬೋದಿತ್ತು, ಅವನ ಎದುರಿಗೆ ಹೇಳಬಾರದಿತ್ತು, ಹೀಗೆ ಎದುರಿಗೆ, ಹತ್ತಿರ, ಸಮೀಪ ಅಂತ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಸಮೀಪ ಅಂತ ಅಲ್ಲದೆ ಹೋದರೂ ಎದುರಿಗೆ ಮತ್ತು ಹತ್ತಿರ ಅನ್ನೋ ಶಬ್ದಗಳನ್ನಂತೂ ಬಳಕೆ ಮಾಡೇ ಮಾಡ್ತಾರೆ. ಅಲ್ಲಿ ಆ ಎರಡೂ ಶಬ್ದಗಳಿಗೆ, ಎದುರಿಗೆ ಮತ್ತು ಹತ್ತಿರ ಅನ್ನೋ ಶಬ್ದಗಳಿಗೆ ಸಮೀಪ ಅಂತ ಅರ್ಥ ಅಲ್ಲ, ದೈಹಿಕ ಸಾಮೀಪ್ಯ ಅಂತ ಅರ್ಥ ಅಲ್ಲ, ಅದು ವ್ಯಕ್ತಿಯ ಸಾಮೀಪ್ಯ ಅಂತ, ಭಾವನೆಗಳ ಸಾಮೀಪ್ಯ ಅಂತ ಅದಕ್ಕೆ ಅರ್ಥ ಆಗ್ತದೆ. ಅಂತೂ ಷಷ್ಠಿ ವಿಭಕ್ತಿಯ ಅರ್ಥ ಅಷ್ಟೇ. ಕುಮಾರನಿಗೆ, ಹುಡುಗನಿಗೆ, ನನಗೆ, ನಿನಗೆ, ಅವನಿಗೆ, ಹೀಗೆಲ್ಲ ಅದಕ್ಕೆ ಅರ್ಥಗಳು ಮಾತ್ರ ಕಂಡು ಬರ್ತವೆ.